ಇರುವೆ ಮತ್ತು ಮಿಡತೆ. ಒಂದು ಬಾರಿ ಒಂದು ಸುಂದರವಾದ ದಿನ. ಮಿಡತೆ ಹಾಡ್ಕೊಂಡು ನೃತ್ಯ ಮಾಡಿಕೊಂಡು ತುಂಬ ಸಂತೋಷಿಸ್ತಾ ಇರುತ್ತೆ. ಇದ್ದಕ್ಕಿದ್ದಂತೆ ಒಂದು ಇರುವೆ ಆ ಕಡೆ ಬರುತ್ತೆ. ಇರುವೆ ತುಂಬ ಕಷ್ಟಜೀವಿ. ಇರುವೆ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಒಂದು ಜೋಳದ ಚೂರನ್ನು ತಗೊಂಡು ಬರುತ್ತೆ. ಮಿಡತೆ ಹೇಳುತ್ತೆ, ದಿನವೆಲ್ಲ ಓಡಾಡೋಕ್ಕಿಂತ ಯಾಕೆ ಬಂದು ನನ್ನ ಹತ್ರ ಕೂತ್ಕೊಂಡು ಮಾತಾಡಲ್ಲ? ಇರುವೆ ತುಂಬ ಬುದ್ಧಿವಂತೆ ಇರುವೆ ಹೇಳುತ್ತೆ, ನಾನು ಮಳೆಗಾಲಕ್ಕಾಗಿ ಆಹಾರವನ್ನು ಕೂಡಿಡ್ತಿದ್ದೀನಿ, ನೀನು ಅದನ್ನೇ ಮಾಡಬೇಕು. ಮಳೆಗಾಲದಲ್ಲಿ ನೀನು ನಿನ್ನ ಕುಟುಂಬಕ್ಕೆ ಆಹಾರ ಏನು ಕೊಡ್ತೀಯಾ? ಮಿಡತೆ ಉತ್ತರಿಸುತ್ತೆ, ನನಗೀಗ ಬೇಕಾದಷ್ಟು ಆಹಾರ ಸಿಗ್ತಿದೆ, ನಾನು ಯಾಕೆ ಮಳೆಗಾಲದ ಬಗ್ಗೆ ಯೋಚಿಸಬೇಕು? ಇರುವೆ ತುಂಬ ಬುದ್ಧಿವಂತೆ. ಅದು ಮಿಡತೆಯ ಯಾವುದೇ ಮಾತುಗಳಿಗೆ ಕಿವಿ ಕೊಡಲಿಲ್ಲ. ಅದು ಮಳೆ ಬರೋಕ್ಕೂ ಮುಂಚೆ ತುಂಬ ಆಹಾರವನ್ನು ಕೂಡಿಟ್ಟು ಒಂದಿನ ಇದ್ದಕ್ಕಿದ್ದಂತೆ ಮಳೆ ಬರೋಕ್ಕೆ ಶುರುವಾಯಿತು. ಅಂದ್ಕೊಂಡಿದ್ದಕ್ಕಿಂತ ಮೊದಲೇ ಮಳೆ ಬಂದ್ಬಿಡುತ್ತೆ. ಮಿಡತೆಗೆ ತಂಗಲು ಸ್ಥಳವಿರಲಿಲ್ಲ ಹಾಗೂ ತಿನ್ನೋಕೆ ಆಹಾರನೂ ಇರಲಿಲ್ಲ. ಆಗ ಮಿಡತೆ ಸಹಾಯಕ್ಕಾಗಿ ಇರುವೆ ಹತ್ರಕ್ಕೆ ಹೋಗುತ್ತೆ. ಆ ಇರುವೆ ಮೊದಲು ಹೇಳಿದ್ದನ್ನು ಮತ್ತೆ ಮಿಡತೆಗೆ ನೆನಪು ಮಾಡುತ್ತೆ. ಆದರೆ ಇರುವೆ ತುಂಬ ಸಹಾಯಕಾರಿ. ಅದಕ್ಕೆ ಸ್ವಲ್ಪ ಆಹಾರವನ್ನು ಕೊಡುತ್ತೆ ಹಾಗೂ ಅದು ಇರೋಕ್ಕೆ ಸ್ವಲ್ಪ ಜಾಗನೂ ಕೊಡುತ್ತೆ. ಕಥೆಯ ನೀತಿ ಏನಂದರೆ, ನಿನಗೆ ಶಕ್ತಿ ಇದ್ದಾಗ ಕಷ್ಟ ಪಡಲಿಲ್ಲ ಅಂದರೆ ನಂತರ ಕಷ್ಟಗಳು ಪಡಬೇಕಾಗಿರುತ್ತೆ. The ant and the grasshopper. Once it was a beautiful spring day. A grasshopper was singing and dancing and enjoying the spring day. Suddenly, an ant passed his way. The ant was a hard-working ant. The ant, with all the hard work and effort, was taking a particle of corn home. The grasshopper said, "Instead of working all day, why don't you come and sit and talk to me?" The ant was very intelligent. The ant said, "I am gathering food for the rainy days. You should also do the same. What will you give your family to eat and stay during the rainy days?" The grasshopper replied, "I have lot of food for right now. Why should I think about the rainy days?" The ant was very intelligent. She did not pay any attention to what the grasshopper was saying. She gathered more and more food before the rains came. One day, it suddenly started raining. The rains came much earlier than expected. The poor grasshopper did not have any place to stay and any food to eat. The grasshopper went to the ant for help. The ant reminded him of what he had said earlier, but the ant was very helpful. She offered him some food to eat and a place to stay. The moral of the story is, if you do not work at the time of working, later you will face difficulties. ಅಪ್ರಾಮಾಣಿಕ ಹಾಲುಗಾರ. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಅಲ್ಲಿ ಒಂದು ಹಾಲುಗಾರ ವಾಸಿಸ್ತಿದ್ದ. ಆತನಿಗೆ ತುಂಬ ದುರಾಸೆ. ಆತನು ದಿನ ನದಿಯನ್ನು ದಾಟಿಕೊಂಡು ಗ್ರಾಹಕರಿಗಾಗಿ ಪಟ್ಟಣಕ್ಕೆ ಹೋಗ್ತಿದ್ದ. ಹಾಲುಗಾರ ಹಾಲಲ್ಲಿ ನೀರನ್ನು ಬೆರೆಸ್ತಿದ್ದ ಹಾಗೂ ಅದನ್ನ ಗಿರಾಕಿಗಳಿಗೆ ಮಾರಿ ಒಳ್ಳೆ ಲಾಭ ಸಂಪಾದಿಸ್ತಿದ್ದ. ದಿನಗಳು ಕಳೆತು ಹಾಗೂ ಆತನು ತುಂಬ ಶ್ರೀಮಂತನಾದ. ದುರಾಸೆ ಹುಟ್ಟಿತು. ಒಂದಿನ ಆತನ ಮಗನ ಮದುವೆಗಾಗಿ ಗಿರಾಕಿಗಳಿಂದ ಬಾಕಿಯನ್ನೆಲ್ಲ ವಸೂಲಿ ಮಾಡ್ದ. ಆತನು ಆ ಹಣವನ್ನೆಲ್ಲ ತಗೊಂಡು ಹೊಸ ಬಟ್ಟೆಗಳು ಹಾಗೂ ಒಡವೆಗಳನ್ನು ತಗೊಳ್ತಾನೆ. ಆತನು ಮನೆಗೆ ಹೋಗೋ ದಾರಿಲಿ ನದಿಯನ್ನು ದಾಟ್ತಿದ್ದಾಗ ಅದು ಒಂದು ಬಂಡೆಗೆ ತಗಲಿ ತಲೆ ಕೆಳಗಾಯಿತು.
ಆತನ ಎಲ್ಲ ಹೊಸ ಬಟ್ಟೆಗಳು ಒಡವೆಗಳು ನದಿಲಿ ಮುಳುಗೋಯ್ತು. ಆತನ ನೋಡಿ ತುಂಬ ಬೇಸರಗೊಂಡ ಹಾಗೂ ಅಳೋಕೆ ಶುರು ಮಾಡ್ದ. ಇದ್ದಕ್ಕಿದ್ದಂತೆ ಏನೋ ಧ್ವನಿ ನೀರಿಂದ ಬರೋದನ್ನ ಕೇಳಿಸ್ಕೊಂಡ. ಅಳ್ಬೇಡ, ಏನೆಲ್ಲ ಕಳ್ಕೊಂಡಿದ್ಯೋ ಅದೆಲ್ಲ ನಿನ್ನ ಗ್ರಾಹಕರನ್ನ ಏಮಾರಿಸಿ ನೀನು ಪಡೆದುಕೊಂಡಿದ್ದು. ಹಾಲುಗಾರ ಆತನ ತಪ್ಪು ತಿಳ್ಕೊಂಡ. ಈ ಕಥೆಯ ನೀತಿ ಏನಂದ್ರೆ, ಪ್ರಾಮಾಣಿಕತೆ ಅತ್ಯುತ್ತಮ ನೀತಿ. Dishonest milkman. Once upon a time, in a small village, there lived a milkman. He was very greedy. He had to cross a river daily to go to the city where his customers lived. The milkman used to mix the water from the river into the milk and sell it to his customers and earn good profit. Days passed and he became very wealthy through dishonest means. One day, he collected dues from all his customers to celebrate his son's wedding. After collecting all the money, he purchased new clothes and a lot of gold ornaments. On his way back home, while crossing the river, his boat hit a rock and turned upside down. All his new clothes and ornaments sunk inside the river. He saw this and was very upset. He started crying. Suddenly, the milkman heard a voice coming from the river. It said, "Do not weep. Whatever you have lost is what you had earned by cheating your customers." The milkman realized his mistake. The moral of the story is, honesty is the best policy. ರಾಜ ಮತ್ತು ಚಿನ್ನ. ಒಂದಾನೊಂದು ಕಾಲದಲ್ಲಿ ಮಿಡಾಸ್ ಎಂಬ ರಾಜನಿದ್ದ. ಆತನು ತುಂಬ ಶ್ರೀಮಂತ ಹಾಗೂ ಬಹಳ ಅರಮನೆಗಳೂ ಇದ್ವು ಹಾಗೂ ಒಂದು ದೊಡ್ಡ ರಾಜ್ಯ. ಆದರೆ ಆತನು ಸಂತೋಷವಾಗಿರಲಿಲ್ಲ. ಒಂದಿನ ಆತನು ದೇವರನ್ನು ಬೇಡುತ್ತಿದ್ದ ಹಾಗೂ ದೇವರು ಪ್ರತ್ಯಕ್ಷ ಆದರೂ ಮಿಡಾಸ್ ದೇವರನ್ನು ಹೀಗೆ ಕೇಳಿದ, "ಓ ದೇವ್ರೇ, ನನಗೆ ಒಂದು ವರವನ್ನು ಕೊಡು. ನಾನು ಏನೇ ಮುಟ್ಟಿದ್ರೂ ಅದು ಚಿನ್ನದಂತೆ ಬದಲಾಗಬೇಕು." ದೇವರು ಸಂತೋಷಿಸುತ್ತಾ ಹೀಗೆ ಹೇಳ್ತಾನೆ, "ನಿನ್ನ ಬೇಡಿಕೆ ನೆರವೇರುತ್ತೆ." ರಾಜ ಮಿಡಾಸ್ ತುಂಬ ಸಂತೋಷಿಸ್ತಾನೆ. ರಾಜ ಮಿಡಾಸ್ ಸಿಂಹಾಸನವನ್ನ ಮುಟ್ಟುತ್ತಾನೆ. ಅದು ಚಿನ್ನದಂತೆ ಬದಲಾಗುತ್ತೆ. ಆತನು ಕುರ್ಚಿಗಳನ್ನು, ಮೇಜುಗಳನ್ನು, ಹೂಕುಂಡಿ ಎಲ್ಲವನ್ನೂ ಮುಟ್ತಾನೆ ಹಾಗೂ ಎಲ್ಲವೂ ಚಿನ್ನವಾಗಿ ಬಿಡುತ್ತೆ. ರಾಜ ಮಿಡಾಸ್ ತುಂಬ ಸಂತೋಷಿಸ್ತಾನೆ. ಆತನು ಪ್ರಪಂಚದಲ್ಲೇ ಶ್ರೀಮಂತನಾಗಿರ್ತಾನೆ ಹಾಗೂ ಇದ್ದಕ್ಕಿದ್ದಂತೆ ರಾಜ ಮಿಡಾಸ್ ಆತನ ಊಟವನ್ನು ಮುಟ್ಟುತ್ತಾನೆ. ಮತ್ತು ಅದು ಏನಾಯಿತು ಅಂದರೆ, ಅಲ್ಲಿರೋ ಎಲ್ಲ ಹಣ್ಣುಗಳು, ಆಹಾರವೆಲ್ಲ ಚಿನ್ನವಾಗಿ ಬಿಡುತ್ತೆ. ರಾಜ ಆಶ್ಚರ್ಯ ಪಡ್ತಾನೆ ಹಾಗೂ ಆತನು ಏನೂ ಕುಡಿಯಲು ಹಾಗೂ ತಿನ್ನಲು ಆಗಲ್ಲ ಅಂತ ಅರ್ಥ ಮಾಡಿಕೊಂಡ. ಇದ್ದಕ್ಕಿದ್ದಂತೆ ಅವನ ಮಗಳು ಅಪ್ಪನನ್ನು ನೋಡಲು ಅಲ್ಲಿಗೆ ಬಂದ್ಲು. ಆಗ ಅವರ ತಂದೆ ಅವಳ ಭುಜದ ಮೇಲೆ ಕೈ ಇಟ್ಟಾಗ ಅದು ಏನಾಯಿತು ಅಂದರೆ, ಆತನು ಆಶ್ಚರ್ಯ ಪಡ್ತಾನೆ. ಆತನ ಮಗಳೂ ಒಂದು ಚಿನ್ನದ ಪ್ರತಿಮೆ ಆಗಿ ಬಿಡ್ತಾಳೆ. ಅಯ್ಯೋ, ಬೇಡ ಬೇಡ, ದಯವಿಟ್ಟು ಇನ್ನು ನನಗೆ ಈ ಚಿನ್ನ ಬೇಡ, ನನಗೆ ನನ್ನ ಮಗಳು ಬೇಕು. ನಿನ್ನ ಬೇಡ್ಕೊಳ್ತಿದ್ದೀನಿ ದೇವ್ರೆ, ದಯವಿಟ್ಟು ದಯವಿಟ್ಟು ವರವನ್ನು ಹಿಂಪಡಿ, ದಯವಿಟ್ಟು ನನ್ನ ಮಗಳನ್ನು ಹಿಂತಿರುಗಿಸಿಕೊಡು. ಹಾಗೂ ಇದ್ದಕ್ಕಿದ್ದಂತೆ ದೇವರು ಪ್ರತ್ಯಕ್ಷ ಆದರು ಹಾಗೂ ದೇವರು ಹೇಳಿದ್ರು, "ಇದು ಮಾಯಾಜಲ. ಈ ನೀರನ್ನು ಚಿನ್ನವಾಗಿರೋ ಎಲ್ಲದರ ಮೇಲೂ ಚೆಲ್ಲಿದಾಗ ಆ ಎಲ್ಲವೂ ನಿಜ ಸ್ವರೂಪಕ್ಕೆ ಬರುತ್ತೆ." ರಾಜ ಆತನು ಮಾಯಾಜಲವನ್ನು ಎಲ್ಲ ಚಿನ್ನದ ಮೇಲೆ ಚೆಲ್ತಾನೆ ಹಾಗೂ ಎಲ್ಲವೂ ನಿಜ ಸ್ವರೂಪಕ್ಕೆ ಬಂದಿದ್ದನ್ನು ನೋಡ್ತಾನೆ. ಮಿಡಾಸ್ಗೆ ಅವಳ ಮಗಳು ಕಾಣಿಸ್ತಾಳೆ. ರಾಜ ಮಿಡಾಸ್ ತುಂಬ ಸಂತೋಷಿಸ್ತಾನೆ. ಕಥೆಯ ನೀತಿ ಏನಂದ್ರೆ, ಅತಿ ಆಸೆ ಪಡಬಾರದು. King Midas' golden touch. Once there was a king named Midas. He was very rich.
He had so many palaces and a large kingdom, but he was very unhappy. One day, he was praying to God, and suddenly, God appeared. King Midas asked God, "Oh God, please grant me a boon. Whatever I touch should turn into gold." God was happy. He said, "Your wish is granted." King Midas was very happy. King Midas touched his throne, and that turned into gold. He touched the chairs, the tables, the vases. He touched everything, and everything turned into gold. King Midas was very happy. He thought he was the richest man in the world. And suddenly, King Midas touched his dinner. And what did he see? He saw that all the fruits and all the food turned into gold. King Midas was astonished. He thought that he won't be able to drink or eat anything. Suddenly, his daughter came running to meet her father. And when the father put his arms around his daughter, what did he see? He was shocked. He saw that his daughter also turned into a statue of gold. "Oh no. Oh please, I do not want any more gold. I want my dear daughter back. I beg of you, God. Please take away your boon. Please, I want my dear daughter back." And suddenly, God appeared. God said, "This is magical water. If you sprinkle this water on everything that turned into gold, everything will come back into its original form." King Midas was very happy. He sprinkled the magical water on everything that turned into gold. Suddenly he realized that everything came back to its original form. He got back his dear daughter. King Midas was very happy. The moral of the story is, do not be greedy. ತೋಳ ಮತ್ತು ಹುಡುಗ. ಒಂದಾನೊಂದು ಕಾಲದಲ್ಲಿ ಒಂದು ಕುರಿ ಮೇಯಿಸೋ ಹುಡುಗ ಆತನ ಕುರಿಗಳನ್ನ ಕರ್ಕೊಂಡು ಒಂದು ಬೆಟ್ಟದ ಮೇಲೆ ಹುಲ್ಲನ್ನು ಮೇಯಿಸಲು ಕರ್ಕೊಂಡು ಹೋದ. ಆತನು ಅಲ್ಲಿ ತುಂಬಾ ಬೇಸರವಾಗಿ ಕೂತ್ಕೊಂಡಿದ್ದ. ಒಂದಿನ ತಮಾಷೆ ಮಾಡಬೇಕು ಅನ್ಕೊಂಡು ಹೀಗೆ ಕೂಗಿದ, "ತೋಳ ಬಂತು, ತೋಳ ಬಂತು, ತೋಳ ಬಂತು, ಸಹಾಯ ಮಾಡಿ." ಅದನ್ನ ಕೇಳಿ ಬೆಟ್ಟದ ಮೇಲೆ ಕೂತಿರೋ ಎಲ್ಲ ರೈತರು ಅಲ್ಲಿಗೆ ಓಡಿ ಓಡಿ ಹೋಗಿ ಹುಡುಗನಿಗೆ ಸಹಾಯ ಮಾಡಲು ಓಡಿದ್ರು. ಅವರು ಅಲ್ಲಿ ನೋಡಿದಾಗ ಅವರು ಯಾವ ತೋಳವನ್ನು ನೋಡ್ಲಿಲ್ಲ. ಅವರಿಗೆ ತುಂಬಾ ಕೋಪ ಬಂತು. ಆದ್ರೆ ಆ ಹುಡುಗ ರೈತರನ್ನ ನೋಡಿ ನಗಲು ಶುರು ಮಾಡ್ದ. ಅದನ್ನ ನೋಡಿ ಎಲ್ಲ ರೈತರು ತುಂಬಾ ಕೋಪಗೊಂಡ್ರು ಹಾಗೂ ಹುಡುಗನನ್ನ ಬೈತಾರೆ. ಇನ್ನೊಂದು ಬಾರಿ ಹೀಗೆ ಮಾಡಿದ್ರೆ ನಾವು ಕಾಪಾಡೋಕೆ ಬರಲ್ಲ ಅಂತ ಹೇಳ್ತಾರೆ. ಮರುದಿನಾನು ಹುಡುಗ ಹಾಗೆ ಮಾಡ್ತಾನೆ. ಆತನು "ತೋಳ ಬಂತು, ತೋಳ ಬಂತು, ದಯವಿಟ್ಟು ಸಹಾಯ ಮಾಡಿ." ಹಾಗೂ ರೈತರು ಮತ್ತೆ ಅವನಿಗೆ ಸಹಾಯ ಮಾಡಲು ಓಡಿದ್ರು. ಮತ್ತೆ ಅವರು ಯಾವ ತೋಳವನ್ನು ನೋಡ್ಲಿಲ್ಲ. ಅವರು ಮತ್ತೆ ಕೋಪಗೊಂಡು ಅಲ್ಲಿಂದ ಹೊರಟು ಬಿಟ್ರು. ಇನ್ನೊಂದು ದಿನ ಆ ಕುರಿ ಮೇಯಿಸೋ ಹುಡುಗ ಮತ್ತೆ ಎಲ್ಲ ಕುರಿಗಳನ್ನ ಕರ್ಕೊಂಡು ಬೆಟ್ಟಕ್ಕೆ ಬರ್ತಾನೆ. ಇದ್ದಕ್ಕಿದ್ದಂತೆ ನಿಜವಾಗ್ಲೂ ತೋಳ ಬಂದಿತು. ತೋಳ ಎಲ್ಲ ಕುರಿಗಳನ್ನು ಆಕ್ರಮಿಸುತ್ತೆ. ಹುಡುಗನಿಗೆ ತುಂಬಾ ಭಯವಾಗಿ ಪ್ರಾಣ ಕಾಪಾಡ್ಕೊಳ್ಳೋಕೆ ಮರ ಹತ್ತೋಕೆ ಶುರು ಮಾಡ್ದ ಹಾಗೂ ಸಹಾಯಕ್ಕಾಗಿ ಕೂಗಿದ, "ತೋಳ ಬಂತು, ತೋಳ ಬಂತು, ದಯವಿಟ್ಟು ಸಹಾಯ ಮಾಡಿ." ಆದರೆ ಎಲ್ಲ ರೈತರು ಆತನ್ನ ನಂಬಲಿಲ್ಲ ಹಾಗೂ ಸಹಾಯ ಮಾಡಲು ಹೋಗ್ಲಿಲ್ಲ. ಆದರೆ ತೋಳ ಎಲ್ಲ ಕುರಿಗಳನ್ನು ಅಟ್ಟಿಸಿ ಕೆಲವನ್ನು ತಿಂದು ಬಿಡುತ್ತೆ. ಅದನ್ನೆಲ್ಲ ನೋಡಿ ಆ ಹುಡುಗನಿಗೆ ಅರ್ಥ ಆಯ್ತು, ಸುಳ್ಳು ಹೇಳೋದು ತುಂಬಾ ತಪ್ಪು. ಸುಳ್ಳು ಹೇಳಿದಾಗ ಜನರು ನಿನ್ನ ನಂಬಲ್ಲ. ಈ ಕಥೆಯ ನೀತಿ ಏನಂದ್ರೆ, ಸುಳ್ಳು ಹೇಳೋವ್ರನ್ನ ಯಾರೂ ನಂಬಲ್ಲ.
The boy who cried wolf. Once there was a shepherd boy who took all his sheep up on the mountain to have some grass. He was sitting there, but he was very bored. One day, he thought of playing a prank. He started shouting, "Wolf came! Wolf came! Please help! Wolf came!" Listening to this, all the farmers who were working under the hill came up running to help the boy. When they reached there, they saw there was no wolf. They became very angry. But the boy, when he saw the farmers, he started laughing. Seeing this, all the farmers were very angry and they scolded the boy that if next time you play such prank, we would not come to help you. The next day, the boy played the same prank again. He started shouting, "Wolf came! Wolf came! Please help!" And the farmers ran up again to help the boy. And they saw no wolf again. Everyone was very angry and they left in anger. After a few days, the shepherd boy was with all his sheep on the hill again. And suddenly, really, a wolf came. And the wolf started attacking all his sheep. The boy got very scared. He started climbing up the tree to save his life. And then he called for help. "Wolf came! Wolf came! Please help!" But all the farmers did not trust him and did not come to help the boy. But the wolf, he attacked all the sheep and he killed a few. After looking at all this, the boy realized lying is a bad habit. If you lie, then people will not trust you. The moral of the story is nobody believes a liar. ಬೆಕ್ಕಿಗೆ ಯಾರು ಗಂಟೆ ಕಟ್ಟುತ್ತಾರೆ? ಒಮ್ಮೆ ಒಂದು ಇಲಿಗಳ ಪಟ್ಟಣವಿರುತ್ತೆ. ಅಲ್ಲಿ ತುಂಬಾ ಇಲಿಗಳು ವಾಸಿಸ್ತಿತ್ತು. ಒಂದು ಬಾರಿ ಇಲಿಗಳ ಪಟ್ಟಣಕ್ಕೆ ಒಂದು ಬೆಕ್ಕು ಬರುತ್ತೆ. ಆ ಬೆಕ್ಕನ್ನು ನೋಡಿ ಎಲ್ಲ ಇಲಿಗಳು ಭಯಪಡುತ್ತೆ. ಅವರು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ಲಿಲ್ಲ. ಒಂದಿನ ಇಲಿಗಳೆಲ್ಲ ಒಂದು ಸಭೆ ಮಾಡಿತು. ಅವರು ಆ ಬೆಕ್ಕನ್ನು ಹೇಗೆ ಓಡಿಸಬೇಕು ಅಂತ ಮಾತನಾಡಿಕೊಳ್ತಿದ್ರು. ಒಂದು ಪುಟ್ಟ ಬೆಕ್ಕು ಹೇಳುತ್ತೆ, ಒಂದು ಚಿಕ್ಕ ಗಂಟೆಯನ್ನು ಬೆಕ್ಕಿನ ಕತ್ತಿಗೆ ಕಟ್ಟಿದ್ರೆ ಹೇಗಿರುತ್ತೆ? ಆಗ ಬೆಕ್ಕು ಬಂದಾಗೆಲ್ಲ ಗಂಟೆ ಶಬ್ದವಾಗುತ್ತೆ ಹಾಗೂ ಎಲ್ಲರೂ ತಪ್ಪಿಸ್ಕೊಳ್ಬಹುದು. ಎಲ್ಲರಿಗೂ ಗೊತ್ತಾಯ್ತು ಅದು ಒಳ್ಳೆ ಯೋಚನೆ ಅಂತ. ಹಾಗೂ ಅವರು ಆ ಪುಟ್ಟ ಇಲಿ ಹೇಳಿದ್ದಕ್ಕೆ ಒಪ್ಕೊಂಡ್ರು. ಹಾಗೂ ಒಂದು ವಯಸ್ಸಾದ ದೊಡ್ಡ ಇಲಿ ಹೇಳುತ್ತೆ, ಆದ್ರೆ ಯಾರು ಗಂಟೆಯನ್ನ ಕಟ್ತಾರೆ? ಅವರೊಬ್ಬರನ್ನೊಬ್ರು ನೋಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಹಿರಿಯ ಇಲಿ ಪುಟ್ಟ ಇಲಿಗೆ ಹೇಳುತ್ತೆ, ನೀನೇ ಯಾಕೆ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟಬಾರ್ದು? ಯಾಕೆ ಅಂದ್ರೆ ನೀನೇ ಅಲ್ವಾ ಈ ಉಪಾಯ ಹೇಳಿದ್ದು? ಒಬ್ಬರನ್ನೊಬ್ರು ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ಪುಟ್ಟ ಇಲಿ ಹೇಳುತ್ತೆ, ಅಯ್ಯೋ ಇಲ್ಲ, ನಾನು ಗಂಟೆ ಕಟ್ಟಲಾರೆ, ಕ್ಷಮಿಸು. ಎಲ್ರಿಗೂ ಅರ್ಥ ಆಗುತ್ತೆ ಹಿರಿಯ ಇಲಿ ಏನ್ ಹೇಳ್ತಿದೆ ಅಂತ. ಹಿರಿಯ ವಯಸ್ಸಾದ ಇಲಿ ಪುಟ್ಟ ಇಲಿಗೆ ಹೇಳುತ್ತೆ, ಇನ್ನೊಂದು ಬಾರಿ ಸಲಹೆ ಕೊಡೋಕ್ಕೂ ಮುಂಚೆ ನೀನು ಯೋಚಿಸಬೇಕು. ಕಥೆಯ ನೀತಿ ಏನಂದ್ರೆ, ಎಷ್ಟೇ ಒಳ್ಳೆ ಸಲಹೆಗಳಾಗಿದ್ರೂನುವೆ ಅದನ್ನ ಕಾರ್ಯಗತಗೊಳಿಸಲಿಲ್ಲ ಅಂದ್ರೆ ಉಪಯೋಗವಿಲ್ಲ. Who will bell the cat?
Once there was a mouse town in which a lot of mice used to stay. Once that mouse town was visited by a cat, and since the cat had visited, everyone in the town was very scared. They could not sleep at peace. So one day, all the mice wanted to have a meeting. They wanted to decide of how to get rid of the cat. One small mice suggested, how about tying a bell around the neck of the cat? That way, whenever the cat comes, the bell will ring and we all can escape. Everyone thought that it's a great idea and they all agreed to the small mouse. Till then, a wise and an old mice suddenly said, "But who will bell the cat?" Everyone was astonished. They started looking at each other. The wise and the old mice said to the small mice, "How about you tie the bell around the cat's neck because you gave this brilliant idea?" Everyone started looking at each other. The small mice said, "Oh no, I cannot tie the bell. I'm sorry." Everyone realized what the old and the wise mice was trying to say. The wise and the old mice said to the small mice, "Next time, before giving any idea, you should think over it." The moral of the story is, even the greatest ideas are nothing if they cannot be implemented.